ಕಂಡು ಕೇಳರಿಯದ ದುರಂತಕ್ಕೆ ಹಾಸನ ಸಾಕ್ಷಿಯಾಗಿದೆ. ಗಣೇಶ ಮೆರವಣಿಗೆಯ ವೇಳೆ ಯಮಸ್ವರೂಪಿ ಟ್ರಕ್ಗೆ 9 ಜನ ಉಸಿರು ಚೆಲ್ಲಿದ್ದಾರೆ. ಡಿಜೆ ಹಾಡಿಗೆ ಸ್ಟೆಪ್ಸ್ ಹಾಕ್ತಾ ಇದ್ದವರ ಮೇಲೆ ಏಕಾಏಕಿಯಾಗಿ ಯಮಸ್ವರೂಪಿಯ ಟ್ರಕ್ ಹರಿದಿದೆ. ಬಳ್ಳಾರಿಯ ಪ್ರವೀಣ್ ಕುಮಾರ್, ಹೊಳೆನರಸೀಪುರದ ರಾಜೇಶ್, ಕೊಪ್ಪಲು ನಿವಾಸಿ ಈಶ್ವರ್, ಮುತ್ತಿಗೇರಹಳ್ಳಿ ಗ್ರಾಮದ ಗೋಕುಲ್ ಮೃತಪಟ್ಟವರು ಅಂತ ಹೇಳಿ ಗುರುತಿಸಲಾಗಿದೆ. ಕಬ್ಬಿನಹಳ್ಳಿ ಗ್ರಾಮದ ಕುಮಾರ್, ಪ್ರವೀಣ್ 25 ವರ್ಷ, ಹೊಸದುರ್ಗದ ಮಿಥುನ್, ಚಿಕ್ಕಮಗಳೂರಿನ ಸುರೇಶ್, ಹಾಸನದ ಬಂಟರಹಳ್ಳಿಯ ಪ್ರಭಾಕರ್ ದುರ್ಮರಣಕ್ಕೀಡಾದವರು. ಒಟ್ಟು ಮೃತಪಟ್ಟವರ ಸಂಖ್ಯೆ 9. 20ಕ್ಕೂ ಹೆಚ್ಚು ಜನ ಗಾಯವಾಗಿದೆ. 10 ಜನರ ಸ್ಥಿತಿ ತುಂಬ ಕ್ರಿಟಿಕಲ್ ಅನ್ನೋ ಗೊತ್ತಾಗ್ತಾ ಇದೆ. ಜನರ ಮೇಲೆ ಯಾವ ರೀತಿ ಟ್ರಕ್ ಹರಿತಾ ಇತ್ತು ಅನ್ನುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಗಣೇಶ ವಿಸರ್ಜನೆಯ ಕಾರ್ಯಕ್ರಮ ಸಂಭ್ರಮ ಮನೆ ಮಾಡಿತ್ತು, ಸಡಗರ ಮನೆ ಮಾಡಿತ್ತು. ಎಲ್ಲರೂ ಕುಣಿದು ಕುಪ್ಪಳಿಸ್ತಾ ಇದ್ರು. ಆ ಸಂಭ್ರಮ ಸಡಗರ ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲೇ ಕ್ಷಣಾರ್ಧದಲ್ಲಿಯೇ ಎಲ್ಲವೂ ಕೂಡ ಧ್ವಂಸ ಮಾಡಿದೆ ಈ ಟ್ರಕ್. ಏಕಾಏಕಿಯಾಗಿ ನುಗ್ಗಿದಂತಹ ಟ್ರಕ್ಗೆ 9 ಜನ ಬಾಳಿ ಬದುಕಬೇಕಾದವರು ಉಸಿರು ಚೆಲ್ಲಿದ್ದಾರೆ. 20ಕ್ಕೂ ಹೆಚ್ಚು ಜನ ಗಾಯಗೊಂಡು ಆಸ್ಪತ್ರೆಯ ಪಾಲಾಗಿದ್ದಾರೆ. ಈ ರೀತಿಯ ಒಂದು ದುರಂತವನ್ನ ರಾಜ್ಯ ಕಂಡಿರಲಿಲ್ಲ, ಕೇಳಿರಲಿಲ್ಲ. ಈಗ ಹಾಸನ ಈ ದುರಂತಕ್ಕೆ ಸಾಕ್ಷಿಯಾಗಿರುವಂಥದ್ದು. ಟನ್ಗಟ್ಟಲೆ ಭಾರ ಇರುವಂತಹ ಟ್ರಕ್ ಒಂದು ಏಕಾಏಕಿಯಾಗಿ ಯಾವ ರೀತಿ ನುಗ್ಗಿ ಬರುತ್ತೆ, ಜನರತ್ತ ನುಗ್ಗಿದ ನಂತರ ಏನಾಗುತ್ತೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಒಬ್ಬೊಬ್ಬರ ಮೃತದೇಹವೂ ಕೂಡ ಅಪ್ಪಚ್ಚಿಯಾಗಿ ಹೋಗಿದೆ, ರಸ್ತೆಗೆ ಅಂಟಿಕೊಂಡ ರೀತಿಯಲ್ಲಿ ಸಿಕ್ಕಿದೆ. ತತ್ಕ್ಷಣಕ್ಕೆ ಎಲ್ಲರನ್ನೂ ಕೂಡ ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸ ಆಗಿದೆ. ಒಂದು ಕಡೆ ಗಣೇಶ ವಿಸರ್ಜನೆಯ ಸಂಭ್ರಮ ಆದರೆ ಮತ್ತೊಂದು ಕಡೆ ಅದೇ ಸಂದರ್ಭದಲ್ಲಿಯೇ ಜವರಾಯನ ರೀತಿಯಲ್ಲಿ ಈ ಟ್ರಕ್ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಹಾಸನದ ಕಡೆಯಿಂದ ಮೈಸೂರಿಗೆ ಹೋಗ್ತಾ ಇದ್ದಂತಹ ಟ್ರಕ್ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಈ ಟ್ರಕ್ನ ಚಾಲಕನನ್ನ ಅರೆಸ್ಟ್ ಮಾಡಿ ಆತನನ್ನು ವಿಚಾರಣೆಗೊಳಪಡಿಸುವಂತಹ ಕೆಲಸ ಕೂಡ ಆಗಿದೆ. ಅದರ ಜೊತೆಗೆ ಈತ ಮೂಲತಃ ಮಹಾರಾಷ್ಟ್ರದವನು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮಿಥುನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಪಾಪ ಎಷ್ಟೊಂದು ಕನಸು ಆ ಕುಟುಂಬಕ್ಕಿದ್ದಿದ್ದು ಇವ್ರ ಬಗ್ಗೆ. ಬಳ್ಳಾರಿ, ಚಿತ್ರದುರ್ಗ, ಚಿಕ್ಕಮಗಳೂರಿನವರು. ಹಿಮ್ಸ್ನಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರಿತಾ ಇದೆ. ದರ್ಶನ್, ವಿನಯ್, ದೀಕ್ಷಿತ್, ಹರ್ಷಿದ್, ಆದರ್ಶ್, ವಿಷ್ಣು, ಯಶವಂತ್, ಸಂದೀಪ್, ಅಶೋಕ್, ಚಂದನ್, ವಿಶಾಲ್ಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಇದರಲ್ಲಿ 3 ಜನ ICUನಲ್ಲಿದ್ದಾರೆ. ಸಾವು ಬದುಕಿನ ನಡುವೆ ಹೋರಾಟ ಆಗ್ತಾ ಇದೆ. ಚಾಲಕ ಭುವನೇಶ್ಗೆ ಚಿಕಿತ್ಸೆ ಆಗ್ತಾ ಇದೆ, ಬಿಕಾಸ್ ಅವನು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಅನ್ನೋದು ಮಾಹಿತಿ. ಅವನು ಚೇತರಿಸ್ಕೊಂಡ ಬಳಿಕ ಸಹಜವಾಗಿ ಪೊಲೀಸರು ಅವನನ್ನು ವಶಕ್ಕೆ ಪಡಿತಾರೆ. ಇಷ್ಟು ದೊಡ್ಡ ಕೆಟ್ಟ ಡ್ರೈವಿಂಗ್ ಮಾಡಿದಂತಹ ವ್ಯಕ್ತಿ ಹಲವರಿಗೆ ಉತ್ತರದಾಯಿತ್ವವಾಗಿದ್ದಾನೆ. ಅವನ ಹತ್ರ ಮಾಹಿತಿ ತಿಳ್ಕೊಳ್ಬೇಕು. ಆಮೇಲೆ ತುಂಬ ಜನ ಈ ವಿಡಿಯೋ ನೋಡಿದವ್ರು ಏನು ಹೇಳ್ತಿದ್ದಾರೆ ಅಂದರೆ, ಉದ್ದೇಶ ಏನು, ಮದ್ಯಪಾನ ಉದ್ದೇಶನ, ಕಣ್ಣು ಕಾಣಲಿಲ್ವ ಅವನಿಗೆ, ಅಥವಾ ಗಾಡಿ ಕಂಡೀಷನ್ ಸಮಸ್ಯೆ ಆಗಿತ್ತ? ಇವಿಷ್ಟು ಉದ್ದೇಶಗಳಿಟ್ಕೊಂಡು ಪೊಲೀಸರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಬೆಳಗ್ಗೆ ಸೂಕೋ ಟೀಮ್ ಕೂಡ ಅಲ್ಲಿ ಬಂತು. ಆಕ್ಸಿಡೆಂಟ್ನ ಬ್ರೇಕ್ ಮಾರ್ಕ್ಸ್ ಇರುತ್ತಲ್ಲ, ಅವ್ನು ಬ್ರೇಕ್ ಹಾಕೋದಕ್ಕೆ ಪ್ರಯತ್ನ ಪಟ್ಟನ ಇಲ್ವಾ ಅನ್ನೋದು ರೋಡ್ನ ನೋಡಿದಾಗ ಗೊತ್ತಾಗುತ್ತೆ ಆ ಟೀಮ್ಗೆ, ಎಲ್ಲಿಂದ ಬ್ರೇಕ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅಂತ. ಬ್ರೇಕ್ ಹಿಡ್ದಿಲ್ಲ ಅಂದರೂ ಗೊತ್ತಾಗುತ್ತೆ. ಹೀಗಾಗಿ ಟೀಮ್ ಬಂದಿದೆ. ನಿಜವಾಗ್ಲೂ ಇದು ಅಚಾನಕ್ಕಾಗಿ ಆಗಿದ್ದ ಅಥವಾ ಏನಾದರೂ ಕೆಲವರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಯಾರೋ ಬೇಕು ಅಂತಲೇ ಸುಪಾರಿ ಕೊಟ್ಟು ಹಿಂಗೆ ಮಾಡಿಸಿದ್ದಾರೆ ಅಂತ ಕೆಲವರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅನುಮಾನ ಬರೋದು ಸಹಜ, ಯಾಕಂದರೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಹಾಗಿದೆ. ಸತ್ಯಾಸತ್ಯತೆಯನ್ನು ಹೊರತರಬೇಕಾದಂತಹ ಅತಿ ದೊಡ್ಡ ಸವಾಲು ಪೊಲೀಸರ ಮೇಲಿದೆ.